ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮೀಸ್ ಕುಕಿಂಗ್ ಬಿ. ಇವತ್ತು ನಾವು ಕೇಸರಿ ಬಾತ್ನ ನೋಡ್ಕೊಂಡು ಬರೋಣ. ಬರೀ ಕೇಸರಿ ಬಾತ್ ಅಲ್ಲ, ಪೈನಾಪಲ್ ಕೇಸರಿ ಬಾತ್. ಬರೀ ಪೈನಾಪಲ್ ಕೇಸರಿ ಬಾತ್ ಅಲ್ಲ, ಬೆಲ್ಲದಿಂದ ಮಾಡಿರೋಂಥ ಕೇಸರಿ ಬಾತ್. ಬನ್ನಿ ಟೇಸ್ಟಿಯಾಗಿರೋಂಥ ಪೈನಾಪಲ್ ಕೇಸರಿ ಬಾತ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಪೈನಾಪಲ್ ಕೇಸರಿ ಬಾತ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು 3 ದೊಡ್ಡ ಪೀಸ್ ಆಗೋಷ್ಟು ಪೈನಾಪಲ್ನ ತೊಗೊತಿದ್ದೀನಿ. 2 ಪೀಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. 1 ಪೀಸ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಕೇಸರಿ ದಳನ ಸ್ವಲ್ಪ ಹಾಲಲ್ಲಿ ನೆನೆಸಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬೌಲ್ಗೆ ತಗೊಂಡು ಇವಾಗ ಅದೇ ತುಪ್ಪದಲ್ಲಿ 1 ಕಪ್ ಆಗೋಷ್ಟು ರವೆನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡ್ಕೊತಾ ಇರಬೇಕು. ಸೊ ಇವಾಗ 1 ಕಪ್ ಆಗೋಷ್ಟು ರವೆಗೆ 3 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಸೈಡ್ಗೆ ಇಲ್ಲಿ ಕುದಿಯೋಕ್ಕೆ ಇಡ್ತಿದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ರವೆಗೆ 1/4 ಕಪ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಿದ್ದೀನಿ. ಇವು ಇದಕ್ಕಿಂತ ಜಾಸ್ತಿ ಕೂಡ ಸೇರಿಸ್ಕೋಬೋದು. ಇರುವಂಥ ತುಪ್ಪದಲ್ಲಿ ಅರ್ಧ ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡ್ತಿದ್ರೆ ಕಲರ್ ಚೇಂಜ್ ಆಗಿದೆ, ಫ್ರೈ ಆಗಿದೆ. ಇವಾಗ ಕುದಿಯೋವಂಥ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಸ್ವಲ್ಪ ಫ್ಲೇವರ್ಗಾಗಿ ಇಲಾಚಿನ ಹಾಕೊತಿದ್ದೀನಿ. ಒಂದು 3ರಿಂದ 4 ಏಲಕ್ಕಿ, ಹಾಗೆ ನಾವು ಆವಾಗಲೇ ನೆನೆಸಿಟ್ಟಿದ್ದೀವಲ್ಲ ಕೇಸರಿ ದಳ ಮತ್ತು ಹಾಲು, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಿದ್ದೀನಿ. ಸೊ ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಒಂಥರ ಶೈನಿ ಆಗಿರುತ್ತೆ ನಮ್ಮ ಕೇಸರಿ ಬಾತ್ ನೋಡುವಾಗ. ಸೊ ಮಿಕ್ಸ್ ಮಾಡಿಕೊಂಡು ಇವಾಗ ಬೆಲ್ಲನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು 1.5 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ನನಗಿಲ್ಲಿ 1 ಕಪ್ ಹಾಕಿ ಮಾಡಿದ್ದೆ ಮುಂಚೆ, ಅದು ಸರಿ ಹೋಗಿಲ್ಲ. ಸೊ ಹಾಗಾಗಿ ನಾನು ಈ ಸರಿ 1.5 ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಉಳಿದಿರೋವಂಥ ತುಪ್ಪನ ಕೂಡ ಸೇರಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಪೈನಾಪಲ್, ಹಾಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪೈನಾಪಲ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಸೊ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರುತ್ತೆ. ಇವಾಗ ಒಂದು 5ರಿಂದ 8 ನಿಮಿಷ ನೀವು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಕ್ಕೆ ಬಿಟ್ಬಿಡಬೇಕು. ಸೊ ಇವಾಗ ನೋಡ್ತಿರಲ್ಲ ಕನ್ಸಿಸ್ಟೆನ್ಸಿ ಏನೂ ಅಂಟ್ಕೊತಿಲ್ಲ, ಈ ರೀತಿ ಆಗಬೇಕು. ಇವಾಗ ಡ್ರೈ ಫ್ರೂಟ್ಸ್ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಪೈನಾಪಲ್ ಕುಕ್ ಆಗಿದೆ ಅಂದರೆ ಕೇಸರಿ ಬಾತ್ ರೆಡಿ ಆಗೋಗಿದೆ ಅಂತ ಅರ್ಥ. ನೋಡ್ತಿರಲ್ಲ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಅಷ್ಟೇ. ಇದನ್ನು ಬಿಸಿ ಬಿಸಿ ಆಗಿ ಅಥವಾ ತಣ್ಣಗಾದ್ಮೇಲೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗಿದೆ ಅಂತ ಅಂದರೆ ಒಂದು ಸ್ವಲ್ಪ ಪ್ಯಾನಲ್ಲಿಟ್ಟು ನೀವು ಬಿಸಿ ಮಾಡಿದ್ರೆ ಮತ್ತೆ ಸಾಫ್ಟ್ ಆಗುತ್ತೆ. ನೋಡ್ತಿದ್ದೀರಲ್ಲ ಟೇಸ್ಟಿಯಾಗಿರೋಂಥ ರೆಸಿಪಿ ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.